ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಸೀಕ್ವೆನ್ಸ್ ಅಥವಾ ಚಮ್ಕಿಯನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು 4 ವಿಧಾನವಾಗಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಕೊಡ್ತಾ ಇದ್ದೀನಿ. ಆಸಕ್ತಿ ಇದ್ದವರು ಕಲಿಬೋದು, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ. ಬನ್ನಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನಾನು ಸೇವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ, ಹಾಗೆ ನಂಬರ್ 14 ನೀಡಲ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಚೈನ್ ತೊಗೊಳ್ಳಿ. ಚೈನ್ ತೊಗೊಂಡು ಚಮ್ಕಿಯನ್ನು ತೊಗೋಬೇಕು ನೀವು. ಚಮ್ಕಿ ಅದನ್ನು ಚೈನ್ ಒಳಗಡೆ ಇನ್ಸರ್ಟ್ ಮಾಡಬಾರ್ದು. ಚೈನನ್ನು ನೀವು ಚಮ್ಕಿಯ ಮಧ್ಯ ಹೋಲಲ್ಲಿ ಇನ್ಸರ್ಟ್ ಮಾಡಿ ಚೈನ್ನ ತಗೋಬೇಕು. ಅಂದರೆ ಚೈನು ಚಮ್ಕಿಯ ಮೇಲ್ಗಡೆಯಿಂದ ಬರಬೇಕು. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಚೈನನ್ನು ನಾನು ಚಮ್ಕಿಯ ಮಧ್ಯ ಹೋಲ್ ಇದೆಯಲ್ಲ ಅದರಲ್ಲಿ ಚೈನ್ ತಗೊಳ್ತಾ ಇದ್ದೀನಿ. ಚಮ್ಕಿಯನ್ನು ಚೈನ್ನ ಅಡಿಗಡೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ತಗೊಳ್ತಾ ಇದ್ದೀನಿ ಕೆಳಗಡೆ. ಚಮ್ಕಿಯ ಮೇಲ್ಗಡೆಯಿಂದ ನೀವು ಚೈನನ್ನು ತಗೊಳ್ತಾ ಸ್ಟಿಚ್ ಮಾಡ್ತಾ ಬರಬೇಕು. ಇದು ಒಂದು ವಿಧಾನ ಚಮ್ಕಿ ಸ್ಟಿಚ್ ಮಾಡುವಲ್ಲಿ. ನೋಡಿ, ಈ ಥರ ಚಮ್ಕಿಯನ್ನು 1 by 1 ತಗೊಂಡು ಈ ಥರ ಸ್ಟಿಚ್ ಮಾಡ್ತಾ ಬರ್ಬೋದು. ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಗೊತ್ತಾಗ್ತಿಲ್ಲ ಅಂದರೆ ವಿಡಿಯೋನು ಕರೆಕ್ಟಾಗಿ ನೋಡ್ಕೊಳ್ತಾ ಏನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ನೋಡಿ, ಚೈನನ್ನು ಚಮ್ಕಿಯ ಮೇಲ್ಗಡೆಯಿಂದ ತೊಗೊಂಡು ಬಂದು ಚಮ್ಕಿಯ ಮಧ್ಯೆ ಹೋಲ್ನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಚೈನ್ನ. ನೋಡಿ, ಚೈನ್ನ ಒಳಗಡೆ ಚಮ್ಕಿಯನ್ನು ಹಾಕಬಾರ್ದು. ಚೈನ್ನ ಅಡಿಗಡೆ ಅಂದರೆ ಕೆಳಗಡೆ, ಚಮ್ಕಿಯ ಮೇಲ್ಗಡೆಯಿಂದ ನೀವು ಚೈನನ್ನು ತಗೊಂಡು ಸ್ಟಿಚ್ ಮಾಡ್ತಾ ಬರಬೇಕು. ಇದು ಒಂದು ವಿಧಾನ. ನೋಡಿ, ಇದೇ ಥರನೇ ನೀವು ತಗೊಳ್ತಾ ಬನ್ನಿ. ನೋಡಿ, ಚಮ್ಕಿನ ನೀವು ನಾನು ಬೀಡನ್ನು ಹೇಗೆ ಒಂದು ಪ್ಲಾಸ್ಟಿಕ್ ಪ್ಲೇಟಲ್ಲಿ ಇಟ್ಟು ತೋರಿಸಿದ್ದೆ ಅದೇ ಥರನೇ ಇಟ್ಕೊಂಡು ಸಿಂಗಲ್ ತಗೋಬೋದು ನೀಡಲಿನಿಂದ. ಅಥವಾ ಹೆವಿ ಯೂಸಿಗೆಲ್ಲ ನಾನು ಹೆವಿ ಯೂಸ್ ಟೈಪಲ್ಲಿ ತೋರಿಸ್ತೀನಿ ಯಾವ ಥರ ಅಂತ. ಅದೊಂದು ಬಾಕ್ಸಿಗೆ ಹಾಕ್ಕೊಂಡು ಲೋಡೆಡ್ ನೀಡಲ್ ಬರುತ್ತಲ್ಲ ಐರನ್ನು, ಅದರಲ್ಲಿ ಕೂಡ ಲೋಡ್ ಮಾಡ್ಕೊಂಡು ಮಾಡಬಹುದು. ಆದರೆ ನೀವು ಬೇಸಿಕ್ ಕಲಿಯೋದ್ರಿಂದ ಈ ಥರ ಪ್ರಾಕ್ಟೀಸ್ ಮಾಡಿ. ಬನ್ನಿ ಸೆಕೆಂಡ್ ಟೈಪ್ ತೋರಿಸ್ತೀನಿ. ಅದಕ್ಕೆ ಈ ಥರ ಚೈನ್ ತೊಗೊಳ್ಳಿ. ಸೀವಿಂಗ್ ಥ್ರೆಡನ್ನೇ ಯೂಸ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಹಾಕ್ಕೊಳ್ಳಿ. ನೋಡಿ, ಚಮ್ಕಿನ ನೀವು ಚೈನ್ನ ಒಳಗಡೆ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಪಕ್ಕದಲ್ಲೇ ಒಂದು ಚೈನ್ ಹಾಕಿ, ಮತ್ತೆ ತಗೊಳ್ಳೋ ಚಮ್ಕಿ ಕೂಡ ಅದೇ ಥರನೇ ಚೈನ್ನ ಒಳಗಡೆ ಇನ್ಸರ್ಟ್ ಮಾಡ್ತಾ ಬರಬೇಕು. ನೋಡಿ, ನಾನು ಫಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ, ಅದು ಚಮ್ಕಿಯ ಮೇಲ್ಗಡೆಯಿಂದ ಚೈನ್ ಬರಬೇಕು. ಚಮ್ಕಿ ಒಳಗೆ ಇನ್ಸರ್ಟ್ ಮಾಡಬಾರ್ದು ಚೈನನ್ನು. ಆದರೆ ಸೆಕೆಂಡ್ ಟೈಪಲ್ಲಿ ಚೈನ್ನ ಒಳಗಡೆಯಿಂದ ಚಮ್ಕಿನ ಇನ್ಸರ್ಟ್ ಮಾಡ್ತಾ ಬನ್ನಿ. ನೋಡಿ, ಈ ಥರ ಚೈನ್ ಒಳಗೆ ಚಮ್ಕಿ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ ಮತ್ತೆ ಚೈನಿಗೆ ಚಮ್ಕಿಯನ್ನು ಇನ್ಸರ್ಟ್ ಮಾಡ್ತಾ ಬನ್ನಿ. ಇದು ಸೆಕೆಂಡ್ ಟೈಪು ಸ್ಟಿಚ್ಚು ಚಮ್ಕಿ ಸ್ಟಿಚ್ಚಲ್ಲಿ, ಅಂದರೆ ಸೀಕ್ವೆನ್ಸ್ ಸ್ಟಿಚ್ಚಲ್ಲಿ. ನೋಡಿ, ಇದೇ ಥರನೇ ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ತಾ ಹೋಗಬಹುದು. ನೋಡಿ, ನಾನು ಚಮ್ಕಿಲಿ ಫ್ಲವರ್ ಫಿಲ್ಲಿಂಗ್ ಎಲ್ಲ ತೋರಿಸ್ತೀನಿ ನಿಮಗೆ. ನಾನು ಬೇಸಿಕ್ ಸ್ಟಿಚ್ಚಸನ್ನು ಜಸ್ಟ್ ತೋರಿಸ್ತಾ ಇದ್ದೀನಿ. ಮುಂದೆ ನಾನು ಫಸ್ಟ್ ಕ್ಲಾಸೆಲ್ಲ ಕಂಪ್ಲೀಟ್ ಆದ ನಂತರ ಫ್ಲವರ್ ಫಿಲ್ಲಿಂಗು ಚಮ್ಕಿಯಲ್ಲಿ, ಬೀಡ್ಸಲ್ಲಿ ಮತ್ತು ಸಿಲ್ಕಲ್ಲಿ, ಹಾಗೆ ಜರ್ದೋಸಿಯಲ್ಲೆಲ್ಲ ಯಾವ ಥರ ಫಿಲ್ಲಿಂಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಅಷ್ಟರಲ್ಲಿ ನೀವು ಸ್ಟಿಚ್ಚಿಂಗ್ ಎಲ್ಲ ಕಂಪ್ಲೀಟಾಗಿ ಕಲ್ತ್ಕೊಂಡಿರಿ. ಆವಾಗ ನಾನು ಫಿಲ್ಲಿಂಗ್ ಎಲ್ಲ ತೋರಿಸುವಾಗ ನಿಮಗೆ ಈಸಿ ಆಗುತ್ತೆ. ನಿಮಗೆ ಸ್ಟಿಚ್ಚಸ್ ಗೊತ್ತಿದ್ದರೆ ಫಿಲ್ಲಿಂಗ್ ಈಸಿ ಆಗುತ್ತೆ. ಸ್ಟಿಚ್ಚಸ್ಸು ಜೊತೆನೇ ನೀವು ಫಿಲ್ಲಿಂಗ್ ಹೇಳ್ಕೊಡ್ಬೋದಲ್ಲ ಅಂತ ಹೇಳ್ಬೋದು. ಆದರೆ ಏನಂದರೆ ನೀವು ಕಲಿತಾ 1 by 1 ಕಲಿತಾ ಪ್ರಾಕ್ಟೀಸ್ ಆಗೋಗ್ತೀರಾ. ಪ್ರಾಕ್ಟೀಸ್ ಆದ ನಂತರ ನಿಮಗೆ ಡಿಸೈನ್ಸ್ ಎಲ್ಲ ಮಾಡೋದು ಕಷ್ಟ ಅನಿಸಲ್ಲ, ಚೆನ್ನಾಗೇ ಮಾಡ್ತೀರಾ, ಸ್ಟ್ರಗ್ಲಿಂಗ್ ಇರಲ್ಲ. ನೀವು 1 by 1 ಪ್ರಾಕ್ಟೀಸ್ ಮಾಡೋದ್ರಿಂದ ಚೆನ್ನಾಗಿ ಕೈ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಬರೀ ಸ್ಟಿಚ್ಚಸನ್ನೇ ಹೇಳ್ತಾ ಹೋಗ್ತಾ ಇದ್ದೀನಿ. ಸ್ಟಿಚ್ಚಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಫಿಲ್ಲಿಂಗ್ನ ತೋರಿಸ್ತೀನಿ, ಓಕೆನಾ? ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ 1 by 1. ನೋಡಿ, ಇದು ಸೆಕೆಂಡ್ ಟೈಪು ಚಮ್ಕಿಯಲ್ಲಿ. ಈಗ ಥರ್ಡ್ ಟೈಪನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ಸೇಮ್
ಸೀವಿಂಗ್ ಥ್ರೆಡ್ ತಗೊಳ್ಳಿ, ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಇದಕ್ಕೆ ಚಮಕಿ ಹೇಗೆ ಫಿಲ್ಲಿಂಗ್ ಮಾಡಬೇಕಂದ್ರೆ, ಇದು ಇನ್ಸರ್ಟ್ ಮಾಡಬೇಕು, ಪಕ್ಕದಲ್ಲೇ ಒಂದು ಚೈನ್ ಸ್ಟಿಚ್ ಹಾಕಿ ಮತ್ತೊಂದು ಚಿಕ್ಕದಾಗಿ ಚೈನ್ನ ಗ್ಯಾಪ್ ಕೊಡಿ. ನೋಡಿ ಈ ಥರ ಸ್ವಲ್ಪ ಗ್ಯಾಪಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತಾ ಸ್ಟಿಚ್ ಮಾಡೋದಕ್ಕೆ ಥರ್ಡ್ ಟೈಪ್ ಅಷ್ಟೇ. ನೋಡಿ ಈ ಥರ ಚಮಕಿನ ಚೈನ್ ಒಳಗೆ ಇನ್ಸರ್ಟ್ ಮಾಡಿ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಚೈನ್ ಹಾಕ್ಕೊಳ್ತಾ ಹೋಗೋದು. ಇದು ಥರ್ಡ್ ಟೈಪು. ಇದು ಕೂಡ ಸಿಂಪಲ್ಲು. ಚಮಕಿ ಸ್ಟಿಚ್ಚೆಲ್ಲ ಕಷ್ಟ ಇಲ್ಲ ನಿಮಗೆ, ತುಂಬಾ ಈಸಿ ಅವೆಲ್ಲ. ನೋಡಿ ಇವಾಗೆಲ್ಲ ಜಾಸ್ತಿ ಹೇಗೆ ವರ್ಕ್ ಮಾಡ್ತಾರೆ ಅಂದರೆ, ಆರಿ ವರ್ಕಲ್ಲಿ ಟ್ರೆಂಡಿಂಗ್ ಏನಿದೆ ಅಂದರೆ, ಇವಾಗೆಲ್ಲ ಸಿಲ್ಕ್ ಥ್ರೆಡ್ ಫಿಲ್ಲಿಂಗೆಲ್ಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. ಏನಿದ್ರು ಚಮಕಿ, ಗ್ಲಾಸ್ ಬೀಡ್ಸ್ ಕಲರ್ಸಲ್ಲಿ, ಮತ್ತು ಶುಗರ್ ಬೀಡು, ಕಟ್ ಬೀಡು, ಟ್ಯೂಬ್ ಬೀಡು, ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಲವಂಗ ನಾಟು, ಫ್ರೆಂಚ್ ನಾಟು, ರಿಂಗ್ ನಾಟು ಇಷ್ಟೇ ಯೂಸ್ ಮಾಡಿಕೊಂಡು ಡಿಸೈನ್ಸ್ ಎಲ್ಲ ಮಾಡೋದು ಇವಾಗ ಟ್ರೆಂಡಿಂಗ್ ಆಗಿದೆ. ಏನು ಫ್ಲವರ್ನೆಲ್ಲ ಸಿಲ್ಕ್ ಥ್ರೆಡ್ಡಲ್ಲೆಲ್ಲ ಯಾರು ಫಿಲ್ಲಿಂಗ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ ಅಷ್ಟಾಗಿ. ಈಗ ಈ ಥರನೇ ನಿಮಗೆ ವರ್ಕ್ ಜಾಸ್ತಿ ಕೊಡ್ತಾ ಇದ್ದಾರೆ. ನೋಡಿ ಚಮಕಿ ಫ್ಲವರ್ ಫಿಲ್ಲಿಂಗ್ ಎಲ್ಲ ತುಂಬಾ ಈಸಿ. ಮಿಡ್ಡಲ್ಲಿ ಬುಟ್ಟಾಸ್ಗಳೆಲ್ಲ ಹಾಕ್ಕೋಬೋದು ಇದರಲ್ಲಿ, ಚಮಕಿ ಮತ್ತು ಒಂದು ಶುಗರ್ ಬೀಡ್ ಆ ಥರ ಎಲ್ಲ. ಓಕೆ, ಈಗ ಫೋರ್ತ್ ಟೈಪ್ ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ಸೀವಿಂಗ್ ಥ್ರೆಡ್ ಚೈನ್ ತಗೊಂಡು ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಹಾಕ್ಕೊಳ್ಳಿ. ಇದು ಹೇಗಿರುತ್ತೆ ಅಂದರೆ, ಒಂದು ಚಮಕಿ ಮತ್ತು ಶುಗರ್ ಗ್ಲಾಸ್ ಬೀಡ್ ತಗೊಳ್ತಾ ಇದ್ದೀನಿ, ಅದರ ಪಕ್ಕದಲ್ಲೇ ಒಂದು ಚೈನ್ ಹಾಕಿ ಮತ್ತು ಸೇಮ್ ಅದೇ ಥರನೇ ತಗೊಳ್ತಾ ಇದ್ದೀನಿ. ಓಕೆ ನೋಡಿ, ಅಂದರೆ ನೀವು ಥರ್ಡ್ ಟೈಪಲ್ಲಿ ಒಂದು ಚಿಕ್ಕದಾಗಿ ಮಧ್ಯದಲ್ಲಿ ಚೈನ್ ಗ್ಯಾಪ್ ಕೊಟ್ಟಿದ್ರಲ್ವ, ಅದನ್ನು ನೋಡಿ ಈ ಸ್ಟಿಚ್ಚಲ್ಲಿ ಆ ಚೈನ್ ಬದಲು ಈ ಥರ ಶುಗರ್ ಗ್ಲಾಸ್ ಬೀಡ್ ಅಥವಾ ಯಾವುದಾದ್ರೂ ಬೀಡನ್ನು ನೀವು ಹಾಕ್ಕೋಬೋದು ಆ ಜಾಗದಲ್ಲಿ. ಅಥವಾ ಸ್ವಲ್ಪ ಮಲಗಿದಾಗೆ ಚಮಕಿ ಇರಬೇಕು ಅಂದರೆ ನೋಡಿ ಈ ಥರ ಒಂದು ಚಮಕಿ ಮತ್ತು ಗ್ಲಾಸ್ ಬೀಡ್ ಇನ್ಸರ್ಟ್ ಮಾಡಿದ ನಂತರ ಲಾಕ್ ಮಾಡ್ಕೊಳ್ತೀರಲ್ಲ, ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಲಾಕ್ ಚೈನ್ ಹಾಕ್ಕೊಂಡು ಕೂಡ ಗ್ಯಾಪ್ ಕೊಟ್ಕೋಬೋದು. ಇಲ್ಲ ಅಂದರೆ ಸ್ಟ್ರೈಟಾಗಿ ಬರಬೇಕು ಒಂದ್ರ ಪಕ್ಕ ಒಂದು ಅನ್ನೋದಾದರೆ ಈ ಥರ ಒಂದು ಚಮಕಿ ಒಂದು ಶುಗರ್ ಬೀಡು, ಒಂದು ಚಮಕಿ ಒಂದು ಶುಗರ್ ಬೀಡು ಈ ಥರ ಆ್ಯಡ್ ಮಾಡ್ಕೊಳ್ತಾ ನೀವು ಸ್ಟಿಚ್ ಕೂಡ ಮಾಡ್ಕೋಬೋದು. ಅದೆಲ್ಲ ನಿಮ್ಮ ಟ್ಯಾಲೆಂಟೆಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಹೇಗೆ ಬೇಕನ್ಸುತ್ತೆ ಹಾಗೆ. ಸ್ವಲ್ಪ ದೂರ ಬೇಕನ್ಸಿದ್ರೆ ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಚೈನ್ ಹಾಕಿಬಿಟ್ಟು ಗ್ಯಾಪ್ ಕೊಡಿ. ಇಲ್ಲ ಹತ್ರನೇ ಇರಲಿ, ಈ ಥರ ಚಮಕಿ ಎಲ್ಲ ಸ್ಟ್ರೈಟಾಗೆ ಬರಲಿ ಅನ್ನೋದಾದರೆ ಈ ಥರ ನಾನು ಹಾಕಿದ್ದೀನಲ್ಲ ಆ ಥರ ಹಾಕ್ಕೋಬೋದು. ನೋಡಿ ಈ ಥರ 4 ಟೈಪು ತೋರಿಸಿದ್ದೀನಿ ನಾನು. ಚಮಕಿ ಸ್ಟಿಚಸ್ ಎಲ್ಲ ಈ ಥರದಲ್ಲಿ ಇರುತ್ತೆ. ನೀವು ಕೂಡ ಮುಂದೆ ಪ್ರಾಕ್ಟೀಸ್ ಆಗಿ ನೀವು ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಬೇರೆ ಥರನೂ ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲ ಫಿಲ್ಲಿಂಗ್ ಮೆಥಡ್ ಇರುತ್ತೆ ಚಮಕಿ. ಓಕೆ, ನಾನು ಈಗ 4 ಟೈಪಲ್ಲಿ ತೋರಿಸಿದ್ದೀನಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.